ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ಪರ್ಧಾ ಯೋಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ನಿನ್ನಿನ ದಿನ ನಾನು ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವಂತಹ ಕೃತಿಕಾರರ ಬಗ್ಗೆ ಮತ್ತು ವಚನಕಾರರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ವಿ. ಈಗ ತದನಂತರದ ವಿಡಿಯೋ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ವ್ಯಾಕರಣ ಅಂಶಗಳ ಮೇಲೆ ಕೇಳ್ತಾ ಇರ್ತಾರೆ. ಈ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ನಡುಗನ್ನಡ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು ಮತ್ತು ಹೊಸಗನ್ನಡ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ, ಈ ಅಂಶಗಳನ್ನು ಇದ್ರ ಮೇಲೂ ಕೂಡ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಆ ಒಂದು ದೃಷ್ಟಿಕೋನದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀರಿ. ಯಾರು ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಜಾಯಿನ್ ಆಗಿಲ್ಲ, ಅವರೆಲ್ಲ ಜಾಯಿನ್ ಆಗಿ ಇದರ ಸದುಪಯೋಗ ಪಡಿಸ್ಕೋರು ಅಂತ ಹೇಳುತ್ತಾ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ವರ್ಣಮಾಲೆಗಳು. ನೋಡ್ರಿ, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಒಂದಿಲ್ಲ ಒಂದು ಕ್ವಶನ್ ಕೇಳ್ತಾನೆ ಇರ್ತಾರೆ. ಏನು ಅಂತಂದು ಅದು ವರ್ಣಮಾಲೆ ಮೇಲೆ ಕೇಳಿರ್ಬೋದು, ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ತದನಂತರ ಏನಪ್ಪಾ ಅಂತಂದ್ರ ಸಮಾಸಗಳು. ನೋಡ್ರಿ, ಈಗ ಪಿ ಡಿ ಒ ಎಕ್ಸಾಮ್ ಆಗಿರ್ಬೋದು, ಈಗ ಬಿಟ್ಟಂತಹ ತಲಾಟಿ ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಅದೇ ರೀತಿಯಾಗಿ ಮುಂಬರುವಂತಹ ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಆಗಿರ್ಬೋದು, ಆಮೇಲೆ 6 to 8 GPT ಟೀಚರ್ ಎಕ್ಸಾಮ್ ಆಗಿರ್ಬೋದು, ಹೀಗೆ ಅನೇಕ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಿರ್ತಾರೆ ಅಂತಂದ್ರೆ ಈ ವಿಷಯಗಳ ಬಗ್ಗೆ ಇಟ್ಕೊಂಡೇ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಆ ಒಂದು ದೃಷ್ಟಿಕೋನದಿಂದ ಮತ್ತೆ ಏನು ಬರುವಂತಹ ನೆಟ್ ಎಕ್ಸಾಮ್ ಆಗಿರ್ಬೋದು, ಸ್ಲೆಟ್ ಎಕ್ಸಾಮ್ ಆಗಿರ್ಬೋದು ಮತ್ತು TET ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಿರ್ತಾರೆ ಅಂತಂದ್ರೆ ಇವುಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ತದನಂತರ ಏನಪ್ಪಾ ಅಂತಂದ್ರೆ ಸಂಧಿಗಳು, ಇದ್ರ ಬಗ್ಗೆನೂ ಕೂಡ ಕ್ವಶನ್ ರೈಸ್ ಮಾಡ್ತಾ ಇರ್ತಾರೆ. ಸಂಧಿಗಳಾಗಿರ್ಬೋದು, ಕನ್ನಡ ಸಂಧಿಗಳಾಗಿರ್ಬೋದು, ಸಂಸ್ಕೃತ ಸಂಧಿಗಳಾಗಿರ್ಬೋದು, ಈ ಸಂಧಿಗಳ ಮೇಲೂ ಕಂಪಲ್ಸರಿ ಪ್ರತಿ ಒಂದು ಎಕ್ಸಾಮ್ ನಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ನಂತರ ಏನಪ್ಪಾ ಅಂತಂದ್ರೆ ತದ್ದಿತಾಂತಗಳು, ಇದ್ರ ಮೇಲೂ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ತದನಂತರ ಏನಪ್ಪಾ ಅಂತಂದ್ರೆ ಕೃದಾಂತಗಳು, ಈ ಕೃದಾಂತಗಳ ಮೇಲೂ ಕೂಡ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ನೋಡ್ರಿ, ಹೆಂಗಾಗ್ತದೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗೋತ್ ಹೋಯ್ತು ಅಂತಂದ್ರೆ ಕ್ವಶನ್ಸ್ಗಳು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಬಹಳಷ್ಟು ವೈಡ್ ಆಗಿ ಕೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ನೋಡ್ರಿ, ಕೃದಾಂತಗಳಾಗಿರ್ಬೋದು, ಇದ್ರ ಮೇಲೂ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ತದನಂತರ ನೋಡ್ರಿ ದ್ವಿರುಕ್ತಿ, ಇದ್ರ ಮೇಲೂ ಕೂಡ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ಜೋಡಿ ನುಡಿಗಳು, ಇದರ ಮೇಲೂ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ತದನಂತರ ನೋಡ್ರಿ ವ್ಯಾಕರಣ ವಯಗಳು, ಇದ್ರ ಮೇಲೂ ಕ್ವಶನ್ ಕೇಳ್ತಿರ್ತಾರೆ. ಆಮೇಲೆ ಏನ್ ಮಾಡ್ತಿರ್ತಾರೆ ಅಂತಂದ್ರ ತಸ್ತಮ ತದ್ಭವ, ಇದ್ರ ಮೇಲೂ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ನೋಡ್ರಿ, ಅನ್ಯ ದೇಶೀಯ ಪದಗಳು ಬಹಳಷ್ಟು ಸಾರಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಪದವನ್ನು ಕೊಡ್ತಾರ, ಇದು ಯಾವ ದೇಶದ ಪದ ಅಂತಂದು ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ಅದು ಹಿಂದೂಸ್ತಾನಿ ಪದ ಆಗಿರ್ಬೋದು, ಪೋರ್ಚುಗೀಸ್ ಪದ ಆಗಿರ್ಬೋದು, ಅರಬಿಕ್ ಪದ ಆಗಿರ್ಬೋದು, ಆಮೇಲೆ ಲ್ಯಾಟಿನ್ ಪದ ಆಗಿರ್ಬೋದು, ಇಂಗ್ಲಿಷ್ ಪದ ಆಗಿರ್ಬೋದು, ಹೀಗೆ ಕನ್ನಡ ಪದಗಳಾಗಿರ್ಬೋದು, ಸಂಸ್ಕೃತ ಪದಗಳಾಗಿರ್ಬೋದು, ಒಂದು ಪದವನ್ನು ಕೊಡ್ತಾನ, ಇದು ಯಾವ ಭಾಷೆ ಪದ ಅಂತಂದು ಕೇಳ್ತಾ ಇರ್ತಾನ. ನಂತರ ಏನಪ್ಪಾ ಅಂತಂದ್ರೆ ಗ್ರಾಂಥಿಕ ರೂಪಗಳು, ಅದ್ರ ಬಗ್ಗೆನೂ ಕೂಡ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ಆಮೇಲೆ ವ್ಯಾಖ್ಯಾ ಪ್ರಕಾರಗಳು, ಇದ್ರ ಮೇಲೆ ಕೂಡ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ನೋಡ್ರಿ, ಆಮೇಲೆ ಏನ್ ಮಾಡ್ತಾರ ಅಂತಂದ್ರ ಒಂದು ಪದಗಳ ಅರ್ಥ, ಒಂದು ಪದ ಕೊಡ್ತಾರ, ಆ ಪದಗಳ ಯಾವ ಅರ್ಥವನ್ನ ಅದ್ರೊಳಗ ಅಡಿಕೆ ಆಗ್ಯದ ಅಂತಂದು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಹುಡುಕ್ಬೇಕಾಗ್ತದ. ಆಮೇಲೆ ಏನಪ್ಪಾ ಅಂತಂದ್ರ ವಿಭಕ್ತಿ ಪ್ರತ್ಯಯ, ಬಹಳಷ್ಟು ಸಾರಿ ಕ್ವಶನ್ ಅನ್ನ ಕೇಳ್ಯಾನ. ಯಾವುದು ಅದ್ರ ಮೇಲೆ ಅಂತಂದ್ರೆ ಅದು ವಿಭಕ್ತಿ ಪ್ರತ್ಯಯ ಮೇಲೆ ಕೇಳ್ತಾನೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು, ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು, ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು, ಆಮೇಲೆ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು, ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದು, ಸಪ್ತಮಿ ವಿಭಕ್ತಿ ಪ್ರತ್ಯಯ, ಹೀಗೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಪ್ರತಿಯೊಂದೂ ಕ್ವಶನ್ ಅನ್ನ ಒಂದು ಎಕ್ಸಾಮ್ ನಲ್ಲಿ ಈ ವಿಭಕ್ತಿ ಪ್ರತ್ಯಯ ಮೇಲೆ ಕೇಳ್ತಾರ. ಇದು IMP ಕಂಪಲ್ಸರಿ ಕೇಳೇಬೇಕು, ಒಂದು ಎಕ್ಸಾಮ್ ನಲ್ಲಿ ಕೇಳಬಹುದಾದಂತಹ ಪ್ರಶ್ನೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರ ಲೇಖನ ಚಿಹ್ನೆಗಳು, ಚಿಹ್ನೆಗಳನ್ನ ಕೊಡ್ತಾನ, ಅದು ಲೇಖನ ಚಿಹ್ನೆಗಳ ಮೇಲೆ ಏನ್ ಮಾಡ್ತಿರ್ತಾರ ಅಂತಂದ್ರ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇರ್ತಾರ. ಅದ್ರ ಬಗ್ಗೆ ಕೂಡ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಓದ್ಕೋಬೇಕಾಗ್ತದ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರ ಅವ್ಯಯಗಳು, ಇದ್ರ ಮೇಲೂ ಕೂಡ ಏನ್ ಮಾಡ್ತಾನ ಅಂತಂದ್ರ ಕ್ವಶನ್ ಅನ್ನ ಕೇಳ್ತಾ ಇರ್ತಾನ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ನಾಮಪದಗಳು, ಇದ್ರ ಮೇಲೂ ಕೂಡ ಕೇಳ್ತಾ ಇರ್ತಾನ. ಒಂದು ಪದವನ್ನು ಕೊಡ್ತಾನ, ಇದು ಯಾವ ನಾಮಪದ ಅಂತ ಕೇಳ್ತಾ ಇರ್ತಾನ, ಅದ್ರ ಮೇಲೂ ಕೂಡ ಕೇಳಬಹುದು. ಆಮೇಲೆ ನೋಡ್ರಿ ಕ್ರಿಯಾಪದ, ಇದ್ರ ಮೇಲೂ ಕ್ವಶನ್ ಏನ್ ಮಾಡ್ತಿರ್ತಾನ ಅಂತಂದ್ರ ಕೇಳ್ತಾನ. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಕೇಳಬಹುದು. ನಾಮಪದಗಳ ಮೇಲೂ ಕೂಡ ಒಂದು ಕ್ವಶನ್ ಅನ್ನ ಕೇಳ್ತಾನ. ಹೆಂಗಪ್ಪ ಅಂತಂದ್ರ ಅದು ಒಂದು ಬೆಟ್ಟ, ಇದು ಯಾವ ನಾಮಪದ ಅಂತಂದು ಕೇಳಬಹುದು. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರ ಕ್ರಿಯಾಪದಗಳು, ಇದ್ರ ಮೇಲೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕಾಲಗಳು. ನೋಡ್ರಿ, ಇದ್ರ ಮೇಲೂ ಕಂಪಲ್ಸರಿ ಕಾಲಗಳ ಮೇಲೂ ಕೂಡ ಒಂದಿಲ್ಲ ಎಕ್ಸಾಮ್ ನಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ನಾವು ಏನ್ ಮಾಡೋದಪ್ಪ ಅಂತಂದ್ರೆ ಓದೋದೇ ಆದ್ರೆ ಬರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು ಅಥವಾ ಕನ್ನಡದ ಯಾವುದೇ ಪ್ರಶ್ನೆಗಳಿರ್ಲಿ, ನಾವಲ್ಲಿ ಏನ್ ಮಾಡುವುದಪ್ಪ ಅಂತಂದ್ರೆ ಸಲೀಸಾಗಿ ಆ ಕ್ವಶನ್ಗೆ ನಾವು ಅಲ್ಲಿ
ರೈಟ್ ಮಾರ್ಕ್ ಹಾಕ್ಬೋದು. ನೋಡ್ರಿ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಹೊಸಗನ್ನಡ ರೂಪಗಳು. ಆಮೇಲೆ ನೋಡ್ರಿ ಛಂದಸ್ಸು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಅಲಂಕಾರಗಳ ಮೇಲೂ ಕೂಡ ಏನು ಮಾಡ್ತಿರ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರ. ನೋಡ್ರಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನಾವು ಈ ವರ್ಣಮಾಲೆಗಳ ಬಗ್ಗೆ ನೋಡ್ಬೇಕಾಗ್ತದೆ. ಆ ವರ್ಣಮಾಲೆಗಳು ಎಷ್ಟವಪ್ಪ ಅಂತಂದ್ರೆ 49 ವರ್ಣಮಾಲೆಗಳು. ಮೊದಲು ಎಷ್ಟಿದ್ದವಪ್ಪ ಅಂತಂದ್ರೆ 52 ವರ್ಣಮಾಲೆಗಳಿದ್ದು. ಕೇಶಿರಾಜ ಏನು ಮಾಡ್ತಾನಪ್ಪ ಅಂತಂದ್ರೆ ಕೆಲವು ಅಕ್ಷರಗಳನ್ನು ತೆಗೆದುಹಾಕಿ ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಥವಾ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಅಕ್ಷರಗಳು ವರ್ಣಮಾಲೆಗಳವಪ್ಪ ಅಂತಂದ್ರೆ ಅದು 49 ವರ್ಣಮಾಲೆಗಳು ಅವ. ನೋಡ್ರಿ ಅದ್ರೊಳಗೆ ಏನು ಬರ್ತಾವಪ್ಪ ಅಂತಂದ್ರೆ 3 ಭಾಗಗಳನ್ನಾಗಿ ಡಿವಿಡೇಷನ್ ಮಾಡ್ಕೋತೀವಿ. ಒಂದನೇದು ಯಾವುದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ವ್ಯೂಹ ವಾಹಕಗಳು. ನೋಡ್ರಿ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 13. ಕೇಳ್ತಿರ್ತಾನೆ ಬಹಳಷ್ಟು ಸರಿ ಕೇಳ್ಬೋದು, ಕ್ವಶನ್ ಹಿಂಗೂ ಕೇಳ್ಬೋದು. ಸ್ವರಗಳ ಸಂಖ್ಯೆ ಎಷ್ಟು ಅಂತಂದು ಸ್ವರಗಳ ಸಂಖ್ಯೆ 13, ವ್ಯಂಜನಗಳ ಸಂಖ್ಯೆ 34, ವ್ಯೂಹವಾಹಕಗಳ ಸಂಖ್ಯೆ 2. ನೋಡ್ರಿ ಏನ್ ಮಾಡ್ತಾರ ಅಂತಂದ್ರ ಈ ಸ್ವರಗಳಲ್ಲಿ ಮತ್ತೆ ನಾವು 2 ಪ್ರಕಾರಗಳು ಮಾಡ್ಕೋಬಹುದು. ಒಂದ್ ಯಾವ್ದಪ್ಪ ಅಂತಂದ್ರ ಹ್ರಸ್ವ ಸ್ವರ, ಆಮೇಲೆ ಎರಡನೇದು ದೀರ್ಘ ಸ್ವರ. ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು 6, ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು 7. ನೋಡ್ರಿ ಸ್ವರಗಳದಾಗ ಎಷ್ಟಪ್ಪ ಅಂತಂದ್ರೆ 13, 6 ಹ್ರಸ್ವ ಸ್ವರ, ದೀರ್ಘ ಸ್ವರ 7. ಕ್ವಶನ್ ಕೇಳಿದ್ದ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಹ್ರಸ್ವ ಸ್ವರಗಳ ಸಂಖ್ಯೆ 6. ನೋಡ್ರಿ ಅಲ್ಲಿ ಯಾವ ಅಕ್ಷರಗಳು ಬರ್ತಾವಪ್ಪ ಅಂತಂದ್ರೆ ಹ್ರಸ್ವ ಸ್ವರ ಅಂತಂದ್ರ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನಾಗ್ತದ ಸಮಯ ಸ್ವಲ್ಪ ತಗೋತದ. ಇಲ್ಲಿ ಏನಾಗ್ತದ ಅಂತಂದ್ರ ಸಮಯ ಜಾಸ್ತಿ ತಗೋತದ. ನಮ್ಮ ಡೆಫಿನೇಷನ್ ಏನಪ್ಪಾ ಅಂತಂದ್ರ ಹ್ರಸ್ವ ಸ್ವರ ಅಂತಂದ್ರ ಒಂದು ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ಹ್ರಸ್ವ ಸ್ವರಗಳಂತಂದು ಕರಿತೀವಿ. ನೋಡ್ರಿ ಆಮೇಲೆ ಇಲ್ಲಿ ದೀರ್ಘ ಸ್ವರ ಅಂತಂದ್ರೆ ದೀರ್ಘ ಜಾಸ್ತಿ ಉಸಿರನ್ನ ತಗೊಳ್ಳುವಂಥದ್ದು. ಹಿಂಗಾಗಿ ನೋಡ್ರಿ ಈ ಊ ಏ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸಮಯ ಏನ್ ಮಾಡ್ತೀವಿ ಜಾಸ್ತಿಯನ್ನ ತಗೋತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನಗಳು 34. ನೋಡ್ರಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9, ಅನುಸ್ವಾರ 1, ವಿಸರ್ಗ 1. ನೋಡ್ರಿ ಈ ವರ್ಗೀಯ ವ್ಯಂಜನದಾಗ ಮತ್ತೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ 3 ಪ್ರಕಾರಗಳಾಗಿ ಮಾಡ್ಕೋತೀವಿ. ಒಂದೇದು ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಆಗಿ ಡಿವಿಡೇಷನ್ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ ಅವರ್ಗೀಯ ವ್ಯಂಜನಗಳು ಎಷ್ಟಪ್ಪ ಅಂತಂದ್ರೆ ಸಂಖ್ಯೆ ಎಷ್ಟು 9. ಇಲ್ಲಿ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತಂದ್ರೆ 10, ಮಹಾಪ್ರಾಣಗಳ ಸಂಖ್ಯೆ 10, ಅನುನಾಸಿಕಗಳ ಸಂಖ್ಯೆ 5. ನೋಡ್ರಿ ಇದ್ರ ಸಂಖ್ಯೆ ಎಷ್ಟು. ಆಮೇಲೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು 9, ಅನುಸ್ವಾರ 1, ವಿಸರ್ಗ 1. ಈ ಎಲ್ಲಾ ಅಂಶಗಳನ್ನು ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಓದ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಎಷ್ಟಪ್ಪ ಅಂತಂದ್ರೆ ಸ್ವರಗಳು ಎಷ್ಟು 13. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳು ವ್ಯೂಹವಾಹಕಗಳು. ಅವು ಏನ್ ಮಾಡ್ತಿರ್ತಾವಪ್ಪ ಅಂತಂದ್ರ ಸ್ವರಗಳ ಜೊತೆಗಳ ಕೂಡ ಆ ಅಕ್ಷರಗಳನ್ನ ನಾವು ಹೇಳ್ತಿರ್ತೀವಿ. ನೆಕ್ಸ್ಟ್ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಎಷ್ಟು ಅಂತಂದ್ರ 34. ನೆಕ್ಸ್ಟ್ ನೋಡ್ರಿ ವ್ಯಂಜನಗಳು ಎಷ್ಟು ಅಂತಂದ್ರೆ 34. ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಸ್ವರಾಕ್ಷರಗಳು ಎಷ್ಟಪ್ಪ ಅಂತಂದ್ರ 6. ನೆಕ್ಸ್ಟ್ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತ ಸ್ವರಾಕ್ಷರಗಳು ಅವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ದೀರ್ಘಾಕ್ಷರಗಳು. ಅದರ ಸಂಖ್ಯೆ ಎಷ್ಟು ಅಂತಂದ್ರ 7. ಆಮೇಲೆ ನೆಕ್ಸ್ಟ್ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಅಲ್ಪ ಪ್ರಾಣಗಳು ಎಷ್ಟು ಅಂತಂದ್ರ 10. ಆಮೇಲೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಮಹಾಪ್ರಾಣಗಳು 10. ನೋಡ್ರಿ ನಾಸಿಕದ ಸಹಾಯದಿಂದ ಅಂತಂದ್ರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಎಷ್ಟು ಅಂತಂದ್ರ 5. ನೋಡ್ರಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರಿತೀವಿ ನಾವು. ಗುಣಿತಾಕ್ಷರ ಅಂತಂದ್ರೆ ಏನಂತ ಕೇಳಬಹುದು. ಒಂದು ವ್ಯಂಜನಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತೇವೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಒಟ್ಟಾರೆ ಇಷ್ಟೆಲ್ಲಾ ಅಂಶಗಳನ್ನು ಇಟ್ಕೊಂಡು ನಾವು ಓದುವುದೇ ಆದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ಕನ್ನಡದಲ್ಲಿ ಬರುವಂತ ಯಾವುದೇ ಪ್ರಶ್ನೆಗಳಾಗಿರ್ಲಿ ಅದನ್ನು ನಾವು ಏನಪ್ಪಾ ಅಂತಂದ್ರೆ ಸರಿಯಾಗಿ ಉತ್ತರಿಸಕ್ಕೆ ಸಾಧ್ಯ ಆಗ್ತದ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡ್ತಿರಪ್ಪ ಅಂತಂದ್ರೆ ಇದರ ಮುಂದುವರೆದ ಭಾಗವನ್ನು ಕೂಡ ನಾವು ಒಂದೊಂದು ಟಾಪಿಕ್ ಅನ್ನು ಇಟ್ಕೊಂಡು ಆ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಅದರ ಸದುಪಯೋಗ ಪಡಿಸುವರು ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ತಾವು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿರಿ ಅಂತ ಹೇಳುತ್ತಾ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸುತ್ತೆ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.